ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆಯಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅಂದರೆ ನಮ್ಮ ಜೊತೆ ಇರುವಂಥ ವ್ಯಕ್ತಿಗಳದ್ದಾಗಿರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಇರ್ಬೋದು, ಇದೆಯಾ ನಮ್ಮ ಜೀವನದಲ್ಲಿ, ನಮಗೆ ಆ ತೊಂದರೆಯಿಂದ ಏನೆಲ್ಲ ನಾವು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಈ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ, ಓಕೆನಾ? ಮತ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ಅನಂತ ಕೋಟಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಪರ್ಸ್ನಲ್ ರೀಡಿಂಗ್ ತೊಗೋತಾ ಇದ್ದೀರಾ, ಥ್ಯಾಂಕ್ ಯು. ಹೀಗೆ ಖುಷಿಯಾಗಿರ್ರಿ ಅಂತ ಹೇಳ್ತಾ ನಾನು ಇವತ್ತಿನ ರೀಡಿಂಗನ್ನು ಮಾಡ್ತೀನಿ, ಓಕೆನಾ? ಇಲ್ಲಿ ನನಗೆ ಒಂದು ಶೈನ್ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಮನಸ್ಸಲ್ಲಿ ತುಂಬ ಗೊಂದಲಗಳಿದ್ದಾವೆ. ನಾನು ಏನು ಮಾಡ್ತಾಯಿದ್ದೀನಿ, ಯಾಕೆ ನನಗೆ ಈ ಥರ ಪ್ರಾಬ್ಲಮ್ಸ್ ಬರ್ತಾ ಇದೆ, ಏನಕ್ಕೆ ನನಗೆ ಈ ಥರ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀನಿ ನಾನು ಅಂತ ಹೇಳಿ ನಿಮಗೆ ತುಂಬಾ ಕನ್ಫ್ಯೂಷನ್ಲಿರ್ತೀರ, ಗೊಂದಲದಲ್ಲಿದ್ದೀರ. ಬಟ್ ಅದಕ್ಕೆ ಒಂದು ಸರಿಯಾಗಿ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಕೆಟ್ಟ ದೃಷ್ಟಿಗಳು ಅಂತ ಹೇಳಿದರೆ ಮನುಷ್ಯರದ್ದು ಆಗಿರ್ಬೋದು ಅಥವಾ ನಾವು ಓಡಾಡೋ ಜಾಗದಲ್ಲಿ ನಮಗೆ ಆಗುವಂಥ ನೆಗೆಟಿವ್ ಎನರ್ಜಿ ಇರ್ಬೋದು. ಇದರಿಂದ ನಾವು ಸುಮಾರು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ. ಬಟ್ ನಮಗದು ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗಲ್ಲ? ಅದರಿಂದ ನಾವು ತುಂಬಾ ಅದು ಏನು ಅಂತಲೇ ನಮಗೆ ಗೊತ್ತಾಗಿರಲ್ಲ. ಯಾಕೆಂದರೆ ಏನಕ್ಕೆ ಆಗಿರುತ್ತೆ ಬಿಡ, ಏನೋ ಈ ಒಂದು ಸಮಸ್ಯೆಗಳು ಏನೋ ಒಂದು ಬರುತ್ತೆ ಅಂತ ಹೇಳಿದರೆ ಅದರದ್ದೇ ಆದ ಒಂದು ರೀತಿಯಲ್ಲಿ ನಾವು ಹೋಗ್ತೀವಿ. ಅದನ್ನು ನಾವು ಬೇರೆ ಥರ ಏನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಹಾಗಿದ್ದಾಗ ನಮಗೆ ಗೊತ್ತಾಗದೇ ಇದ್ದಾಗ ಎಷ್ಟೋ ಸಮಸ್ಯೆಗಳಿಂದ ದೂರ ಪ್ರಯತ್ನ ಪಡ್ತಾಯಿದ್ದೀವಿ, ಅಂದರೆ ನೋವುಗಳನ್ನು ಅನುಭವಿಸ್ತಾ ಹೋಗ್ತೀವಿ. ಅದು ಇವತ್ತು ನಿಮಗೆ ಅದನ್ನು ಕ್ಲಾರಿಟಿ ಮಾಡ್ತೀನಿ. ಯಾವೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತೀವಿ ಅಂದರೆ, ನಮಗೆ ದೃಷ್ಟಿ ಆಗಿದ್ದರೆ ಅಥವಾ ನಕಾರಾತ್ಮಕ ನಮ್ಮ ಜೊತೆಗಿತ್ತು ಅಂದರೆ, ಅಥವಾ ನಕಾರಾತ್ಮಕ ಶಕ್ತಿ ನಮ್ಮ ಜೊತೆಗಿತ್ತು ಅಂದರೆ, ಅದು ಎಲ್ಲಿ ಹೋದರೆ ನಮಗೆ ಅದಾಗುತ್ತೆ, ಯಾವ ರೀತಿ ಅದನ್ನು ನಾವು ಕ್ಲಾರಿಟಿ ಮಾಡ್ಕೋಬೇಕು, ಕ್ಲಿಯರ್ ಮಾಡ್ಕೋಬೇಕು, ನಾವು ಹೇಗಿದ್ದರೆ ಅದರಿಂದ ಆ ದೃಷ್ಟಿಯಿಂದ ನಾವು ತಪ್ಪಿಸ್ಕೋಬೋದು ಅನ್ನೋದನ್ನು ಸಹಿತ ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ, ಓಕೆನಾ? ಇಲ್ಲಿ 7 ಆಫ್ ಕಪ್ಸ್ ಬಂದಿದೆ, ನೈಟ್ ಆಫ್ ಪೆಂಟಿಕಲ್, ಇಲ್ಲಿ 4 ಆಫ್ ವಾಂಡ್ಸ್, ಇಲ್ಲಿ 7 ಆಫ್ ಸೋರ್ಡ್ಸ್ ಮತ್ತು ದ ಮ್ಯಾಜಿಷಿಯನ್. ವಂಡರ್ಫುಲ್ ಕಾರ್ಡ್ ಅಂತಲೇ ಹೇಳ್ಬೋದು. ಏಕೆಂದರೆ ನಾವು ತಗೊಂಡಿರೋ ಟಾಪಿಕ್ ಏನು, ನೆಗೆಟಿವ್ ಎನರ್ಜಿ ಇದೆಯಾ, ನಮ್ಮ ಜೊತೆ ನೆಗೆಟಿವ್ ಎನರ್ಜಿ ಇದೆಯಾ ಅಂತ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಖಂಡಿತವಾಗಿಯೂ ನೀವು ಅನುಭವಿಸ್ತಾ ಇದ್ದೀರಾ, ತುಂಬಾ ನೆಗೆಟಿವ್ ಅನುಭವಿಸ್ತಾ ಇದ್ದೀರಾ. ಹೇಗಪ್ಪ ಅಂತ ಹೇಳಿದರೆ, ಇಲ್ಲಿ 7 ಆಫ್ ಕಪ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ನೀವು ಒಂದು ಕಪ್ಪು ಜಾಗದಲ್ಲಿದ್ದೀರಾ, ಅಂದರೆ ಕತ್ತಲೆಯಲ್ಲಿದ್ದೀರಾ. ಆ ಕತ್ತಲೆಯಿಂದ ನೀವು ಏನೆಲ್ಲ ಅನುಭವಿಸ್ತಾ ಇದ್ದೀರಾ, ಒಂದು ನೀವು ಹೋದಂಥ ಜಾಗದಲ್ಲಾಗಿರ್ಬೋದು, ಅಥವಾ ನೀವು ನಿಮ್ಮ ಮನೇಲಾಗಿರ್ಬೋದು, ಅಥವಾ ನಿಮ್ಮ ಮೇಲೆ ಇಟ್ಟಿರುವಂಥ ಕೆಟ್ಟ ದೃಷ್ಟಿಯಾಗಿರ್ಬೋದು, ಜನಗಳ ದೃಷ್ಟಿಯಾಗಿರ್ಬೋದು. ನೀವಿಲ್ಲಿ ಇಲ್ಲಿ ಈ ಕಾರ್ಡ್ಸ್ ಎಲ್ಲ ನೋಡಿದರೆ ನೀವು ತುಂಬಾ ಒಂದು ಎತ್ತರದ ಜಾಗದಲ್ಲಿದ್ದೀರ. ಆ ಜಾಗದಲ್ಲಿ ಇರೋದನ್ನು ನಮ್ಮ ಜೊತೆ ಇರುವಂಥ ವ್ಯಕ್ತಿಗಳು ನೋಡಿ ಸಹಿಸೋಕ್ಕಾಗದೇ ಇರುವಂತಹ ಜನಗಳು ಇರ್ತಾರೆ. ನಿಮಗೆ ಹಣ ಇದೆ, ಆಸ್ತಿ ಇದೆ, ಕೆಲಸ ಇದೆ, ಎಲ್ಲದೂ ಇದೆ, ನೀವು ಅಂದ್ಕೊಂಡಂಥ ಕನಸಿನ ಜೊತೆಗೆ ನಿಮ್ಮ ಜೀವನನ ಒಂದು ಅಚೀವ್ ಆಗಿ ನೀವು ನಡೆಸ್ಕೊಂಡೆ. ಆದರೆ ನೀವು ಅಲ್ಲಿ ತುಂಬಾ ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ. ಯಾವ ರೀತಿ? ನಿಮಗೆ ಹಣದಲ್ಲಿ ಅಡಚಣೆ ಆಗ್ತಾ ಇರ್ಬೋದು, ನೀವು ಮಾಡುವಂಥ ಕೆಲಸದಲ್ಲಿ ಅಡಚಣೆ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಅಡಚಣೆ ಆಗಿರ್ಬೋದು, ಅಥವಾ ಮನೆಯಲ್ಲಿ ಗಲಾಟೆ ಆಗ್ತಾ ಇರ್ಬೋದು, ಅಥವಾ ಕೆಲಸಕ್ಕೆ ತೊಂದರೆ ಆಗ್ತಾ ಇರ್ಬೋದು. ಈ ರೀತಿಯಾದಂಥ ಅಡಚಣೆಗಳನ್ನು ಅನುಭವಿಸ್ತಾ ಇದ್ದಾರೆ. ಮತ್ತು ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇರ್ಬೋದು, ಅಥವಾ ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ತಾ ಇರ್ತೀರ, ಆ ಕೆಲಸ ಆಗದೆ ಇರ್ಬೋದು. ಎಲ್ಲದೂ ಒಂದು ತಪ್ಪಾಗಿ ಆಗ್ತಾಯಿದೆ, ಯಾವ ಕೆಲಸನೂ ಆಗ್ತಾಯಿಲ್ಲ ನಿಮಗೆ. ಆ ಕೆಲಸ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ನೀವು ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀರಾ. ಆದರೆ ಇಲ್ಲಿ ಆ ಕೆಲಸ ಎಲ್ಲ ಒಂದು ನಿಧಾನ ಸ್ಥಿತಿಯಲ್ಲಿ ನಿತ್ಯ ಹೋಗಿದೆ. ಆ ಕೆಲಸ ನಿತ್ಯ ಹೋಗಿದೆ. ಒಂದು ಫೈನಾನ್ಷಿಯಲ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು,
ರಿಲೇಷನ್ಶಿಪ್ ಅಂದರೆ ಜಗಳ ಆಗಿರ್ಬೋದು, ಮಾತುಕತೆ ನಿಂತಿರ್ಬೋದು, ಫೋನ್ನ ಕಾಂಟ್ಯಾಕ್ಟ್ ಇಲ್ಲದೆ ಇರ್ಬೋದು, ಅಥವಾ ಮನಸ್ಸಿಗೆ ಕಿರಿಕಿರಿ ಮಾಡ್ಕೊಂಡಿರ್ಬೋದು, ಒಬ್ರನ್ನೊಬ್ರು ಮಾತಾಡದೇ ಇರ್ಬೋದು. ಫೈನಾನ್ಷಿಯಲ್ ವಿಚಾರವಾಗಿದ್ದರೆ ನೀವು ಕೊಟ್ಟಿರೋ ಹಣ ನಿಮಗೆ ಬರದೇ ಇರ್ಬೋದು, ಅಥವಾ ನೀವು ಎಲ್ಲನೂ ಸಂಪಾದನೆ ಮಾಡ್ತಾ ಇದ್ದೀರಾ, ಬಟ್ ಅಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಅಲ್ಲಿ ನಿಮಗೆ ಒಂದು ನಿಂತಿರ್ಬೋದು, ಆ ಕೆಲಸ ನಿಂತಿರ್ಬೋದು, ಅಥವಾ ಬಂದಿರುತ್ತೆ, ಹಣ ಬಂದಿರುತ್ತೆ, ಅದಕ್ಕೆ ತುಂಬಾ ಖರ್ಚಾಗಿ ಹೋಗಿರುತ್ತೆ, ಒಂದು ನಿಲ್ತಾ ಇಲ್ಲ ನಿಮ್ಮ ಹತ್ರಗೆ. ಯಾವುದೇ ಒಂದು ಕೆಲಸ ಆಗಿರ್ಬೋದು, ಯಾವುದೇ ಒಂದು ಕೆಲಸ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಅಲ್ಲಿ ನಿಮಗೆ ಒಂದು ಅಡಚಣೆ ಆಗ್ತಾಯಿದೆ, ತುಂಬ ಅಡಚಣೆಗಳನ್ನು ಅನುಭವಿಸ್ತಾ ಇದ್ದೀರಾ. ಒಂದು ಹೋಗೋ ದಾರಿಲಾಗಿರ್ಬೋದು, ನಿಮಗೆ ಬೈಕ್ ಆಕ್ಸಿಡೆಂಟ್ ರೂಪದಲ್ಲಿ ನೋಡ್ತಾ ಇರ್ತೀರ, ಅವ್ರದ್ದೇ ಥರ ನೋಡ್ತಾ ಇರ್ತಾರೆ, ಅಯ್ಯೋ ಏನಪ್ಪ ಇದು ಅಂತ ಹೇಳ್ತಾ ಇರ್ತೀರ. ಒಂದು ಟ್ರಾವೆಲಲ್ಲಿ ನಿಮಗೆ ಒಂದು ಏನೋ ಒಂದು ವಿಚಾರಕ್ಕೆ ನೀವು ತುಂಬಾ ಗೊಂದಲದಿರ್ತೀರ, ಅಯ್ಯೋ ಇದು ಏನಾಗುತ್ತಪ್ಪ ಅಂತ ಹೇಳ್ತಾ ಇರ್ತೀರ. ಈ ರೀತಿಯಾದಂಥ ಮನಸ್ಥಿತಿ ನಿಮಗೆ ಬಂದಿರುತ್ತೆ ಅಲ್ಲಿ. ಏಕೆಂದರೆ ಒಂದು ಬ್ಲ್ಯಾಕ್ ಎನರ್ಜಿ ಅಂತ ಹೇಳಿದರೆ ಒಂದು ನೆಗೆಟಿವ್ ಥಾಟ್ಸ್ ಇತ್ತು ಅಂತ ಅಂದರೆ ಮೈಂಡ್ ಪೂರ್ತಿ ಒಂಥರ ಸ್ಟಕ್ಕಾಗಿ ಹೋಗುತ್ತೆ, ಯಾವುದಕ್ಕೂ ಮುಂದುವರಿಯೋಕ್ಕಾಗೋದಿಲ್ಲ. ಏನಕ್ಕೆ ಹಿಂಗಾಗ್ತಾಯಿದೆ ಬರೀ ಅದನ್ನೇ ಹುಡ್ಕೋದ್ರಲ್ಲೇ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ತಾ ಹೋಗ್ತೀರ. ಆ ಟೈಮಲ್ಲಿ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ನೀವು ಥಾಟ್ಸ್ ಹಾಕ್ತಾ ಇರ್ತೀರ, ನೆಗೆಟಿವ್ ಹಾಕ್ತಾ ಇರ್ತೀರ, ಅದು ಏನಕ್ಕೆ ಆಗ್ತಾಯಿದೆ, ಯಾಕೆ ಈ ಥರ ಆಗ್ತಾಯಿದೆ ನನಗೆ ಅಂತ ಹೇಳಿ ಸ್ವಲ್ಪ ನೀವು ಅದನ್ನ ಯೋಚನೆ ಮಾಡ್ತಾ ಹೋದ್ರಿ, ಅದನ್ನು ಪರಿಹಾರ ಮಾಡ್ಕೊಳಕ್ಕೆ ನೋಡಿದ್ರಿ ಅಂದರೆ ನಿಮಗೆ ನಿಮ್ಮ ಜೀವನದಲ್ಲಿ ಇಲ್ಲಿ ನೋಡ್ತಾ ಇರೋಂಗೆ ಒಂದು ಸಕ್ಸಸ್ ಅನ್ನೋದು ಕಾಣ್ತೀರ. ಅಂದರೆ ಇದು ನಿಮಗೆ ಕ್ಲಿಯರ್ ಆಗಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಸ್ಟಕ್ಕಾಗಿ ನಿಂತಿದ್ದಾವೆ. ಈಗ ಆಲ್ರೆಡಿ ಎಲ್ಲವೂ ಸ್ಟಕ್ಕಾಗಿ ನಿಂತಿದ್ದಾವೆ, ಯಾವ ಕೆಲಸನೂ ಮುಂದೆ ಹೋಗ್ತಾ ಇಲ್ಲ. ನೀವು ಮಾಡಬೇಕು ಅಂತ ಅಂತಿದ್ದೀರ, ಬಟ್ ಮುಂದೆ ನಿಮಗೆ ಫ್ಯೂಚರ್ ಇದೆ, ಬಟ್ ನೀವು ಅದನ್ನ ಮಾಡೋಕ್ಕಾಗ್ತಿಲ್ಲ. ಯಾಕೆ? ನಿಮ್ಮಲ್ಲಿರುವಂಥ ಥಾಟ್ಸ್ ಆಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಬ್ಲ್ಯಾಕ್ ನೆಗೆಟಿವ್ ಶಕ್ತಿ ಆಗಿರ್ಬೋದು, ಬೇರೆಯವ್ರ ದೃಷ್ಟಿ ಆಗಿರ್ಬೋದು, ನೀವು ಏನಕ್ಕೂ ಮುಂದುವರಿಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಂಥ ವ್ಯಕ್ತಿಗಳು ನಿಮಗೆ ತೊಂದರೆ ಕೊಡೋದಕ್ಕೆ ನಿಂತಿರ್ತಾರೆ. ಅವ್ರಿಗೆ ಯಾಕೆ ಒಳ್ಳೇದು ಮಾಡಬೇಕು, ನನಗೆ ಯಾಕೆ ಕೆಟ್ಟದಾಗಿದೆ, ಅವರಿಗೂ ಕೆಟ್ಟದಾಗಬೇಕು, ಈ ರೀತಿಯಾದಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ನಿಮಗೇನು ಮಾಡ್ತಾ ಇರ್ತಾರಪ್ಪ ಅಂತ ಹೇಳಿದರೆ ತೊಂದರೆ ಕೊಡ್ತಾರೆ. ಅದು ಯಾಕೆ ತೊಂದರೆ? ಅವರು ನಿಮ್ಮನ್ನು ನೋಡಿ ಜಲಸ್ ಫೀಲ್ ಆಗ್ತಾರೆ. ನಿಮ್ಮನ್ನು ನೋಡಿ ಅವರು ಒಂಥರ ಯಾವ ರೀತಿ ಅಂದರೆ ನಿಮಗೇನು ಇದು ಆಗಬಾರ್ದು, ನಿಮಗೆ ಒಳ್ಳೇದಾಗಬಾರ್ದು, ಅವರಷ್ಟೇ ಅದು ಅವ್ರ ಮೈಂಡ್ ಸೆಟ್ ಆಗಿರುತ್ತೆ, ಅವರಿಗಷ್ಟೇ ಒಳ್ಳೇದಾಗಬೇಕು, ಅವ್ರು ನನಗಿಂತ ತಳಗಿರ್ಬೇಕು, ನನಗಿಂತ ಎತ್ತರ ಆಗಬಾರ್ದು ಅಂತ ಮನಸ್ಥಿತಿ ಇರುವಂಥ ವ್ಯಕ್ತಿಗಳೇ ಈ ರೀತಿ ಕುತಂತ್ರಗಳನ್ನು ಮಾಡಿರ್ತಾರೆ. ಆಗ ನೀವು ಸ್ವಲ್ಪ ಕೇರ್ಫುಲ್ಲಾಗಿದ್ರಿ ಅಂತ ಹೇಳಿದರೆ ಅಲ್ಲಿ ನಿಮಗೆ ಅದರಿಂದ ಹೊರ ಬರ್ತೀರ. ಈಗ ನಾವು ಹೊರಗೆ ಹೋಗಿರ್ತೀವಿ, ಅಲ್ಲಿ ಒಂದು ಸ್ವಲ್ಪ ಸುಸ್ತಾಗಿರುತ್ತೆ, ಮೈ ಎಲ್ಲ ನೋವಾಗಿರುತ್ತೆ, ಒಂಥರ ಕಿರಿಕಿರಿ ಅನುಭವಿಸ್ತಾ ಇರ್ತೀವಿ, ಯಾರು ಮಾತಾಡಿದ್ರು ತಡ್ಕೊಳಕ್ಕಾಗಲ್ಲ, ಯಾರು ಮಾತಾಡಿದ್ರು ಸಹಿಸ್ಕೊಳಕ್ಕಾಗಲ್ಲ, ಒಂಥರ ಸಿಟ್ಟು, ಕೋಪ, ಹಠ, ಈ ರೀತಿಯಾದಂತಹ ಸಮಸ್ಯೆಗಳಿಂದ ನೀವು ಇದು ಮಾಡ್ತಿರ್ತೀರ. ಮನೇಲಿ ಯಾರೇ ಒಂದು ಒಳ್ಳೆ ರೀತಿಯಿಂದ ಮಾತಾಡಿದ್ರು ಸಹಿತ ಅವ್ರ ಮೇಲೆ ಚೀರಾಡೋದು, ಅವ್ರ ಮೇಲೆ ಕೂಗಾಡೋದು, ಈ ರೀತಿಯಾದಂಥ ಮೈಂಡ್ ಸೆಟ್ ನಿಮಗೆ ಬಂದುಬಿಡುತ್ತೆ ಅದು. ಯಾಕಂದರೆ ಅಲ್ಲಿ ನೆಗೆಟಿವ್ ಇರೋದ್ರಿಂದ ನಮ್ಮ ಸುತ್ತಮುತ್ತ ಇರುವಂತಹ ನೆಗೆಟಿವಿಟಿ ಏನಿರುತ್ತೆ ಅಂದರೆ ನಮ್ಮನ್ನು ಆ ರೂಪನ ತೋರಿಸುತ್ತೆ. ಅದು ನಾವು ಒಳ್ಳೆ ರೀತಿಯಿಂದ ಇರಬೇಕು ಅಂತ ಆಸೆ ಪಟ್ಟರು ಸಹಿತ ಆ ಆಸೆ ನಮ್ಮನ್ನು ಬಿಡೋದಿಲ್ಲ. ಅದು ಮುಂದೆ ನಾವು ಒಳ್ಳೆ ರೀತಿಯಿಂದ ಇರೋದಕ್ಕೆ ಬಿಡಲ್ಲ. ಅದನ್ನು ಯಾವ ರೀತಿ ನೀವು ಅದನ್ನ ಪರಿಹಾರ ಮಾಡ್ಕೋಬೇಕಪ್ಪ ಅಂತ ಹೇಳಿದರೆ ನಾನು ಲಾಸ್ಟಲ್ಲಿ ಒಂದು ರೆಮಿಡಿ ಹೇಳ್ತೇನೆ, ಓಕೆನಾ? ಇವಾಗ ಇಲ್ಲಿ ನೀವು ಅದರಿಂದ ಹೊರಗೆ ಬರಬೇಕು. ಅದರಿಂದ ಹೊರಗೆ ಬಂದರೆ ಅಂದರೆ ನಿಮ್ಮ ಲೈಫ್ ಇಲ್ಲಿ ಸಕ್ಸಸ್ ಅನ್ನೋದಿದೆ. ಇಲ್ಲಿ ಮ್ಯಾರೇಜು ಸಹಿತ ಡಿಲೇ ಆಗ್ತಾ ಇರ್ಬೋದು. ಅಂದರೆ ಇಲ್ಲಿ ನೆಗೆಟಿವಿಟಿ ಅಂತ ಹೇಳಿದರೆ ಒಂದೇ ವಿಚಾರಕ್ಕಲ್ಲ, ಅಲ್ಲಿ ನೆಗೆಟಿವಿಟಿ ಶನಿದಾಗಿರ್ಬೋದು, ಅಥವಾ ನೀವು ನಂಬಿರುವಂಥ ನಿಮ್ಮ ಮನೆ ದೇವರುಗಳಾಗಿರ್ಬೋದು, ಈ ರೀತಿಯಾದಂಥ ಅಡೆತಡೆಗಳು ಇರುತ್ತೆ. ಅದನ್ನು ಸಹಿತ ನೀವು ಪರಿಹಾರ ಮಾಡ್ಕೊಂಡಿದ್ರೆ ಯಾರಾದರೂ ಮದುವೆ ಡಿಲೇ ಆಗ್ತಾ ಇದೆ, ಅಥವಾ ನಿಮ್ಮ ಮನೇಲಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿರ್ತೀರ, ಅದು ಡಿಲೇ ಆಗ್ತಾ ಇದೆ ಅಂತ ಹೇಳಿದರೆ, ಆಮೇಲೆ ಏನೋ ಒಂದು ಫಂಕ್ಷನ್ ಮನೆ ವಿಚಾರದಲ್ಲಿ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತಾರೆ, ಅದು ಸ್ಟಕ್ಕಾಗಿ ನಿಂತಿರುತ್ತೆ, ಅದು ಆ ವಿಚಾರದಲ್ಲಿ ಆಗಿರ್ಬೋದು. ಎಲ್ಲ ಥರದಲ್ಲೂ ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಎಲ್ಲ ಕೆಲಸಗಳು ಒಂದು ಸ್ಟಕ್ಕಾಗಿ ನಿಂತಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ನಂಬಿರುವಂತಹ ಏನು ನೀವು ಒಳ್ಳೆಯವರು ಅಂತ ಹೇಳಿ ನಿಮ್ಮ ಸುತ್ತಮುತ್ತ ಇಟ್ಕೊಂಡಿರುವಂತಹ ವ್ಯಕ್ತಿಗಳು ಏನು ಮಾಡ್ತಾಯಿದ್ದಾರೆ, ನಿಮಗೆ ಚೀಟಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ಇಲ್ಲಿ ನೋಡಿ, ಇಲ್ಲಿ 5 ಜನ ಇದ್ದಾರೆ. ಇಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ ನಿಮ್ಮನ್ನು ಒಂದು ಶಕ್ತಿಯಲ್ಲಿ ಮುಳುಗಿ ಹಾಕಿಬಿಡ್ತಾರೆ. ಅಂದರೆ
ಒಂದು ದೃಷ್ಟಿ, ಅದು ನಿಮ್ಮ ದೃಷ್ಟಿ, ನಿಮ್ಮ ಮೇಲೆ ದೃಷ್ಟಿ ಹಾಯಿಸಿ ನಿಮಗೆ ಕುತಂತ್ರದಿಂದ ನಿಮ್ಮನ್ನು ನಾಶ ಮಾಡೋದಕ್ಕೆ ನೋಡ್ತಾರೆ. ಒಂದು ಚೀಟಿಂಗ್ ಮಾಡ್ತಾರೆ. ನಿಮ್ಮನ್ನು ಯಾವುದೇ ರೀತಿ ಬೆಳೆಯೋಕ್ಕೆ ಬಿಡದೇ ಇರುವಂತಹ ಸ್ಟೇಜಲ್ಲಿ ನಿಮಗೆ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮನೆ ವಿಚಾರದಲ್ಲಿ, ಇಲ್ಲಿ ಮನೆಗಳೆಲ್ಲ ಕಾಣ್ತದೆ. ಮನೆ ವಿಚಾರಕ್ಕಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಫೈನಾನ್ಷಿಯಲ್ ವಿಚಾರದಲ್ಲಿ ಆಗಿರ್ಬೋದು, ನಿಮಗೆ ಸಕ್ಸಸ್ ಇದೆ. ಬಟ್ ಅಲ್ಲಿರುವಂತಹ ವ್ಯಕ್ತಿಗಳು ನಿಮಗೆ ಮಾಡ್ತಾ ಇರುವಂಥ ಮೋಸ, ದ್ರೋಹ, ನಂಬಿಕೆ ದ್ರೋಹ, ಇದರಿಂದ ನೀವು ತುಂಬಾ ನೋವು ಪಡ್ತಾ ಇದ್ದೀರಾ, ತುಂಬಾ ಕಷ್ಟಪಡ್ತಾ ಇದ್ದೀರಾ. ಇದರಿಂದ ಹೊರ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಬಟ್ ನಿಮಗೆ ಪ್ರಯತ್ನ ಮಾಡೋಕ್ಕಾಗ್ತಿಲ್ಲ. ಇಲ್ಲಿ ನಾನು ಹೇಳಿದೆ, ಒಂದು ಕನಸಿನ ರೂಪದಲ್ಲಿ ಇದ್ದೀರಾ. ನಿಮ್ಮ ಕಣ್ಣೆದುರಿಗೆ ಎಲ್ಲದೂ ಕಾಣೋದಿಲ್ಲ, ಒಂದು ಕನಸಿನ ರೂಪದಲ್ಲಿದೆ. ಬಟ್ ಅದು ರಿಯಾಲಿಟಿ ಏನಾಗಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಇದು ನೀವು ಅದರಿಂದ ಹೊರ ಬಂದ್ರಿಂದ ಒಂದು ಸಕ್ಸಸ್ ಇದೆ. ಆ ಸಕ್ಸಸ್ಸನ್ನು ನೋಡಿ ಮತ್ತೆ ನಿಮ್ಮ ಜೊತೆ ಇರುವಂಥ ವ್ಯಕ್ತಿಗಳು, ನಿಮಗೆ ತೊಂದರೆ ಕೊಡುವಂತಹ ಸಮಸ್ಯೆಗಳನ್ನು ಕೊಡುವಂತಹ ವ್ಯಕ್ತಿಗಳು ನಿಮ್ಮ ಜೊತೆಗಿದ್ದಾರೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಚೀಟಿಂಗ್ ಮಾಡ್ತಾರೆ, ನಿಮಗೆ ಮೋಸ ಮಾಡ್ತಾರೆ, ನಿಮಗೆ ತೊಂದರೆ ಕೊಡಬೇಕು ಅಂತಲೇ ಕಾಯ್ತಾ ಇದ್ದಾರೆ. ನಿಮ್ಮ ಸಕ್ಸಸ್ಸನ್ನು ನೋಡಿ, ನಿಮ್ಮ ಏಳಿಗೆಯನ್ನು ನೋಡಿ ಸಹಿಸದೇ ಇರುವಂತಹ ವ್ಯಕ್ತಿಗಳಿದ್ದಾರೆ. ಎಲ್ಲ ವಿಚಾರದಲ್ಲಿ ಒಂದು ಕುಟುಂಬದಲ್ಲಿ ಏನೇನೆಲ್ಲ ನಾವು ನೋಡ್ತಾ ಇದ್ದೀವಿ, ಅದರಿಂದ ಇದರಿಂದನೂ ನಿಮಗೆ ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರೆ. ಆ ಸಮಸ್ಯೆಗಳಿಂದ ನೀವು ಹೊರ ಬರಬೇಕು ಅಂತ ಹೇಳಿದರೆ, ಇಲ್ಲಿ ಯೂನಿವರ್ಸ್ ನೋಡಿಲಿ, ನಿಮಗಾಗಿ ಯೂನಿವರ್ಸ್ ದ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಅಂದರೆ ಯೂನಿವರ್ಸ್ ನಿಮ್ಮ ಜೊತೆ ಇದೆ. ನೀವು ನಂಬಿರುವಂಥ ದೈವಶಕ್ತಿ ನಿಮ್ಮ ಜೊತೆ ಇದೆ. ನೀವು ಏನು ಎಫರ್ಟ್ ಹಾಕಿರೋ ಅದಕ್ಕೆ ನಿಮಗೆ ಒಂದು ಒಳ್ಳೆಯ ಪ್ರತಿಫಲ ಸಿಗುವಂಥ ಕ್ಷಣನೂ ಬಂದಿದೆ. ಅದಕ್ಕೆ ನಾವು ದಾರಿ ತೋರಿಸ್ತೀವಿ, ನೀವು ಹೆದರುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಟ್ಯಾಲೆಂಟ್, ನಿಮ್ಮ ಪ್ರೀತಿ, ನೀವು ಮಾಡುವಂಥ ಕೆಲಸ, ನೀವು ಹಾಕುವಂಥ ಎಫರ್ಟಿಗೆ ಯೂನಿವರ್ಸ್ ಏನು ಕೊಡ್ತಾ ಇದ್ದಾರೆ, ನೀವು ಏನು ಎಫರ್ಟ್ ಹಾಕಿರ್ತೀರ ನಿಮ್ಮ ಶ್ರಮಕ್ಕೆ ಸರಿಯಾದ ಪ್ರತಿಫಲನ ಕೊಡ್ತಾ ಇದ್ದಾರೆ. ಕೊಡುವಂತಹ ಕ್ಷಣವೂ ಇದೆ. ಬಟ್ ಅದರಿಂದ ಹೊರಗೆ ಬನ್ನಿ. ಮೊದಲು ನೀವು ಅದರಿಂದ ಹೊರಗೆ ಬರಬೇಕು. ಅವ್ರ ಎನರ್ಜಿ ಇದೆ ನಿಮ್ಮ ಜೊತೆ, ಅವ್ರ ಆಶೀರ್ವಾದ ಇದೆ, ನೀವು ನಂಬಿರುವಂಥ ದೈವಶಕ್ತಿ ಆಶೀರ್ವಾದ ಇದೆ, ನೀವು ನಂಬಿರುವಂತಹ ಗುರುಗಳ ಆಶೀರ್ವಾದ ಇದೆ. ನೀವು ಯಾರನ್ನು ನಂಬಿ, ಯಾವ ದೈವಶಕ್ತಿನ ನಂಬಿದ್ದೀರ ಅವರೆಲ್ಲರ ಎನರ್ಜಿನೂ ಇದೆ. ಬಟ್ ನಿಮ್ಮನ್ನು ನೀವು ಇದರಿಂದ ನೆಗೆಟಿವ್ ಎನರ್ಜಿಯಿಂದ ಹೊರ ಬನ್ನಿ ಅಂತ ಹೇಳ್ತಿದ್ದಾರೆ. ಬಟ್ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಏನಿದೆ, ಎಲ್ಲ ರೀತಿಯಿಂದಲೂ ನಿಮಗೆ ಒಂದು ಸುಖ, ಸಂತೋಷ, ಸಮೃದ್ಧಿ ಎಲ್ಲನೂ ಕೊಡುವಷ್ಟು ಶಕ್ತಿ ನಿಮ್ಮಲ್ಲಿದೆ. ಅಂದರೆ ನೀವು ಎಲ್ಲದನ್ನೂ ಪಡ್ಕೊಳ್ಳುವಂಥ ಶಕ್ತಿ, ಸಾಮರ್ಥ್ಯ ನಿಮ್ಮಲ್ಲಿದೆ. ಆ ದೈವಶಕ್ತಿ ನಿಮ್ಮ ಜೊತೆಗಿದೆ. ಇಲ್ಲಿ ನೋಡಿ, ಇಲ್ಲಿ ಆ ದೈವಶಕ್ತಿ ನಿಮ್ಮ ಜೊತೆ ಇದೆ. ನೀವು ಮುಂದೆ ಹೋಗೋದಷ್ಟೇ ನಿಮ್ಮ ಕೆಲಸ. ಆದರೆ ಅದಕ್ಕೆ ಒಂದು ಧೈರ್ಯ, ಅದಕ್ಕೊಂದು ಶಕ್ತಿ, ಅದಕ್ಕೊಂದು ಎಫರ್ಟ್ ನೀವು ಏನು ಮಾಡಿರ್ತೀರ ಅದನ್ನೆಲ್ಲ ಕೊಡೋದಕ್ಕೆ ಒಂದು ದೈವಶಕ್ತಿ ಇದೆ. ಆ ದೈವಶಕ್ತಿ ನಿಮ್ಮ ಜೊತೆಗಿದೆ. ನೀವು ಹೆದರುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಅಂದರೆ ಇಲ್ಲಿ ನೀವು ಏನು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಬ್ಲ್ಯಾಕ್ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಅಥವಾ ನಿಮ್ಮ ಮೇಲೆ ಹಾಕಿರುವಂಥ ಕೆಟ್ಟ ದೃಷ್ಟಿಗಳಾಗಿರ್ಬೋದು, ಅವೆಲ್ಲ ಒಂದು ಹಂತಕ್ಕೆ ನಾಶ ಆಗಬೇಕು ಅಂದರೆ ಅದಕ್ಕೆ ನಾವು ಒಂದೊಂದು ರೆಮಿಡಿಗಳಿರುತ್ತೆ. ಆ ರೆಮಿಡಿಗಳನ್ನ ಮಾಡ್ತಾ ಇರಬೇಕು. ಅಂದರೆ ಪ್ರತಿದಿನ ನೀವು ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು, ಇದು ಒಂದು ರೆಮಿಡಿ ನಾನು ಹೇಳ್ತಾ ಇರೋದು. ನೆಗೆಟಿವ್ ಎನರ್ಜಿ ಹೊರಗೆ ಹಾಕೋದಕ್ಕೆ, ಮನೆಯಲ್ಲಿ ಒಂದು ಕ್ಲಾರಿಟಿ ಬರೋದಕ್ಕೆ, ಒಂದು ಶಾಂತಿ ಬರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಏನಪ್ಪ ಅಂದರೆ, ಬೆಳಗ್ಗೆ ಮತ್ತು ಸಂಜೆ ಧೂಪ ಅಂತ ಹಾಕ್ತಿರಲ್ವ, ನಿಮ್ಮ ಮನೇಲಿ ಹಳದಿ ಸಾಸಿವೆ ಇರುತ್ತಲ್ಲ, ಅದನ್ನು ಲೋಬನ ಹಾಕ್ತಾರೆ ಅಂತ ನಮ್ಮ ಕಡೆ ಎಲ್ಲ ಲೋಬನ ಅಂತಾರೆ. ನೀವು ಧೂಪ ಅಂತ ಗೊತ್ತಾಗುತ್ತೆ ಎಲ್ಲರೂ. ಆ ಧೂಪಕ್ಕೆ ಸ್ವಲ್ಪ ಹಳದಿ ಸಾಸಿವೆನ ಹಾಕಿ ನಿಮ್ಮ ಮನೆ ಎಲ್ಲ ಕಡೆನೂ, ರೂಮಲ್ಲಿ, ಮನೆಯು 4 ದಿಕ್ಕುಗಳಿಗೂ ನೀವು ಅದನ್ನು ಇದು ಮಾಡ್ತಾ ಬಂದ್ರಿ ಅಂದರೆ, ಅದನ್ನು ಹಿಡಿತಾ ಬಂದ್ರಿ ಅಂದರೆ ಅಲ್ಲಿ ಇರುವಂತಹ ನೆಗೆಟಿವಿಟಿನೂ ಸ್ವಲ್ಪ ಹೊರಗೆ ಹೋಗುತ್ತೆ. ಪ್ರತಿದಿನ ಮಾಡ್ತಾ ಬರಬೇಕು. ಪ್ರತಿದಿನ ನೀವು ಮಾಡ್ತಾ ಬಂದ್ರಿ ಅಂದರೆ ನಿಮ್ಮ ಮನೇಲಿ ಶಾಂತಿ ಇರುತ್ತೆ. ನೀವು ಹೊರಗಿಂದ ಎಲ್ಲಿಂದನಾರ ಬರ್ರಿ, ಆ ನೆಗೆಟಿವ್ ಹೊಸ್ಲಿಂದ ಹೊರಗೆ ಇರುತ್ತೆ. ಆಯಿತಾ? ಅದರಿಂದ ಹೊರಗೆ ಇರುತ್ತೆ. ಆಗ ನಿಮ್ಮ ಮನೇಲಿ ಒಂದು ಖುಷಿನೂ ಕಾಣ್ತೀರ, ಸಂತೋಷನೂ ಕಾಣ್ತೀರ. ನೀವು ಎಲ್ಲೆಲ್ಲಿ ನಿಮ್ಮ ಕೆಲಸಗಳು ಸ್ಟಕ್ಕಾಗಿ ನಿಂತಿದ್ದಾವೆ ಆ ಕೆಲಸಗಳೆಲ್ಲನೂ ಆಗುತ್ತೆ. ನಿಮಗೆ ಒಂದು ಒಳ್ಳೆಯ ಎನರ್ಜಿ ಬರುತ್ತೆ.
ಅಂದರೆ ನಿಮ್ಮಲ್ಲಿರುವಂಥ ಈ ಹೊರಗಿಂದ ಬಂದರೆ ಈ ಮನೇಲಿ ಗಲಾಟೆ ಮಾಡ್ತಾ ಇರ್ತಾರೆ, ಜಗಳ ಮಾಡ್ತಾ ಇರ್ತಾರೆ, ಏನು ಮನೆಯಾಗೆ ಏನು ಕಿರಿಕಿರಿ ಇರುತ್ತಲ್ಲ ಅದು ಎಲ್ಲ ಒಂದು ಶಾಂತವಾದಂತಹ ಒಂದು ಖುಷಿ ಇರುತ್ತೆ, ಒಂದು ನೆಮ್ಮದಿ ಇರುತ್ತೆ. ಆ ರೆಮಿಡಿನ ಮಾಡಿ ಪ್ರತಿದಿನ ಬೆಳಗ್ಗೆನಾದರೂ ಮಾಡ್ಬೋದು, ಸಾಯಂಕಾಲನಾಗ್ಬೋದು. ಒಟ್ಟಲ್ಲಿ ಧೂಪ ಹಾಕುವಾಗ ಹಳದಿ ಸಾಸಿವೆನ ಅದ್ರ ಜೊತೆ ಹಾಕಿ ಮನೆ ರೂಮಲ್ಲಿ ಅದನ್ನು ಹಿಡಿತಾ ಬಂದರೆ, ಅಂದರೆ 4 ದಿಕ್ಕುಗಳಿಗೆ ಹಿಡಿದ್ರಿ ಅಂದರೆ ಒಂದು ಮನೆಯಲ್ಲಿ ಒಂದು ಶಾಂತಿ ನೆಮ್ಮದಿಯನ್ನು ನೀವು ಪಡ್ಕೋಬೋದು. ಮತ್ತು ನಿಮ್ಮ ಕೆಲಸಗಳು ಎಲ್ಲಿ ಸ್ಟಕ್ ಆಗಿರುತ್ತೆ ಆ ನೆಗೆಟಿವಿಟಿಯಿಂದ ನೀವು ಹೋದ ಜಾಗದಲ್ಲಿ ಸಹಿತ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಅಲ್ಲಿ ನಿಮಗೆ ಆ ಕೆಲಸಗಳು ಸಹಿತ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಆಗುವಂತಹ ಸಮಯ ಸಂದರ್ಭವೂ ಸಹಿತ ನಿಮಗೆ ಬರುತ್ತೆ ಅಂತಲೂ ಸಹಿತ ಹೇಳ್ಬೋದು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.